ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ ನಿನ್ನೆ ದಿನ ಕರ್ನಾಟಕ ಟಿಇಟಿ ನೋಟಿಫಿಕೇಶನ್ ಆಗಿರೋದು ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಈ ಒಂದು ಪರೀಕ್ಷೆಯಲ್ಲಿ 120 ಪ್ಲಸ್ ಸ್ಕೋರ್ ಮಾಡೋದು ಹೇಗೆ? ಅದನ್ನ ಸ್ಕೋರ್ ಮಾಡ್ಬೇಕಾದ್ರೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು? ಇರೋ ಒಂದು 48 ದಿನಗಳಲ್ಲಿ ನಾವು ಯಾವ ರೀತಿ ಟೈಮ್ ಟೇಬಲ್‌ನ ಸೆಟ್ ಮಾಡ್ಕೊಂಡ್ರೆ ಈ ಒಂದು ಟಾರ್ಗೆಟ್‌ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ಯಾಕೆ ವಿಷನ್ 120 ಅಂತೇಳಿ ಕೊಟ್ಟೆ ಅಂತೇಳಿ ನಿಮ್ಗೆ ಹೋಗ್ತಾ ನಾ ಹೇಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂತಂದ್ರೆ ಈ ಒಂದು ಓಟ ಏನಿದೆಯಲ್ಲ, ಅಂದ್ರೆ ನಾವು ಒಂದು ನೌಕರಿ ಪಡಿಬೇಕನ್ನೋ ಒಂದು ಓಟದಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳಿದ್ದಾರೆ. ಅಲ್ಲಿ ಸಾಕಷ್ಟು ಜನ ನಾವು ಇತ್ತೀಚೆಗೆ ಸಾಮಾನ್ಯವಾಗಿ ಅಂದ್ರೆ 2022ರಿಂದ ನಾವು ಸಾಮಾನ್ಯವಾಗಿ ಕೇಳುವಂತ ಸ್ಕೋರ್ ಎಷ್ಟಿದೆ ಅಂತಂದ್ರೆ, ಬಹಳಷ್ಟು ಜನದ್ದು 100 ಅನ್ನ ಕ್ರಾಸ್ ಮಾಡಿದ್ರೆ. 101, 105, 110 ವರೆಗೂ ಕೂಡ ನಾವು ರೀಚ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಎಲ್ಲೋ ಅಪರೂಪಕ್ಕೆ 116 ನಿಂದ 123, 124, 125 ವರೆಗೂ ರೀಚ್ ಆಗಿರೋರ್ನ ನಾವು ಅಪರೂಪಕ್ಕೆ ನೋಡ್ತಾ ಹೋಗ್ತೀವಿ. ಆದ್ರೆ 115 ಕ್ರಾಸ್ ಮಾಡಿದವರು ಕೂಡ ಇದಾರೆ ಅನ್ನೋ ಒಂದು ಉದಾಹರಣೆ ನಾವ್ ಕೊಡ್ತಾ ಇದೀನಿ ಅಷ್ಟೇ. ಯಾಕಂತಂದ್ರೆ ನಾವೆಲ್ಲರೂ ಅನ್ಕೊಂಡಿದ್ದೀವಿ ಏನಂತಂದ್ರೆ 100 ಕ್ರಾಸ್ ಆದ್ರೆ ನಾವು ಜಾಬ್ ತಗೋಬಹುದು ಅನ್ನೋದು. ಬಟ್ ತಗೊಳಲ್ಲ ಅಂತ ಹೇಳಲ್ಲ. ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ಅಷ್ಟೇ. ಸೊ ಹಾಗಾಗಿ ಇದು ಒಂದು ಒಳ್ಳೆ ಅಪರ್ಚುನಿಟಿ. ಅಂದ್ರೆ ನಾವು ಒಂದು ಮುಂದೆ ದೊಡ್ಡ ಗೆಲುವು ಸಾಧಿಸೋ ಮುನ್ನ ಒಂದು ಮೊದಲ ಹೆಜ್ಜೆಯಾಗಿ ನಾವು ಈ ಟಿಇಟಿಯನ್ನ ತಗೊಳ್ತಾ ಇದೀವಿ. ಸೊ ಹಾಗಾಗಿ ಈ ಒಂದು ಟಿಇಟಿಯಲ್ಲಿ ಅಂದ್ರೆ ಈ ಒಂದು ಓಟದಲ್ಲಿ 120 ಪ್ಲಸ್ ಗೆಲ್ಲುವ ನಿಮ್ಮ ಓಟದಲ್ಲಿ ಖಂಡಿತವಾಗಿಯೂ ನಾನು ನಿಮ್ನ ಗೆಲ್ಸೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈ ನಾನು ಒಂದು ಡಿಸೈನ್ ಮಾಡಿರೋ ಒಂದು ಸ್ಕೋರ್ ಕಾರ್ಡ್ ಯಾವ ರೀತಿ ಇರುತ್ತಂತಂದು ಈ ಒಂದು ವಿಡಿಯೋದಲ್ಲಿ ಕೊನೆಯಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ಕೂಡ ನೀವು ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಅದರ ಜೊತೆಗೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಒಂದೆರಡು ವಿಚಾರಗಳನ್ನ ಮಾತ್ರ ನಾನು ಜಾಸ್ತಿ ಹೇಳ್ತಾ ಹೋಗ್ತೀನಿ. ಪುರಾಣ ಹೇಳಲ್ಲ. ಒಂದೆರಡು ವಿಷಯಗಳು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ಆ ಬಿಟ್ಟು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ನಿನ್ನೆ ದಿನ ಅಧಿಸೂಚನೆ ಆಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಒಂದು ಅಧಿಸೂಚನೆಯಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ ಪ್ರಮುಖವಾಗಿ ದಿನಾಂಕಗಳು. ಅಂದ್ರೆ ಅಪ್ಲಿಕೇಶನ್ ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಎಕ್ಸಾಮ್ ಯಾವಾಗಿದೆ ಅಂತಂದು ನಾವು ನೋಡ್ಬೇಕಾಗುತ್ತೆ. ಸೊ ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು. 7ನೇ ತಾರೀಕು 12ನೇ ತಿಂಗಳು ಅಂದ್ರೆ ಡಿಸೆಂಬರ್ ಅಲ್ಲಿ ಎಕ್ಸಾಮ್ ಇದೆ. ಈ ಒಂದು ಡೇಟ್ ನ ನೀವು ಎಲ್ಲಾದ್ರೂ ಒಂದು ಗೋಡೆ ಕಡೆ ಬರ್ದಿಟ್ಕೊಡ್ರಿ ಅಥವಾ ಇದಿಷ್ಟನ್ನ ಪ್ರಿಂಟ್ ತಗೊಂಡು ನೀವು ಒಂದ್ ಕಡೆ ನೀವು ಸ್ಟಡಿ ಮಾಡೋ ಟೇಬಲ್ ಅಲ್ಲಿ ಅಥವಾ ಸ್ಟಡಿ ಮಾಡೋ ರೂಮ್ ಅಲ್ಲಿ ಹಚ್ಕೊಂಡ್ರೆ ಬಹಳಷ್ಟು ಒಳ್ಳೇದು. ಇದು ಬಹಳಷ್ಟು ನಿಮ್ಗೆ ಮೋಟಿವೇಶನ್ ಕೊಡುತ್ತೆ. ಸೊ ಹಾಗಾಗಿ ಈ ಒಂದು ಸ್ಲೈಡ್ ಅನ್ನ ತೋರಿಸ್ಬೇಕಾಯ್ತು. ಅದರ ಜೊತೆಗೆ ಇಲ್ಲಿ ಜಸ್ಟ್ ಒಂದು ಗಮನಿಸಬೇಕಾಗಿದ್ದು ಏನಂದ್ರೆ ಋಣಾತ್ಮಕ ಮೌಲ್ಯಮಾಪನ ಇಲ್ಲದಿರುವ ಕಾರಣದಿಂದ ನಾವು 150ಕ್ಕೆ 150 ಕ್ವಶನ್ ಗಳನ್ನ ಅಟೆಂಡ್ ಮಾಡಿ ಬರ್ಲೇಬೇಕು. ಯಾವುದೇ ಕಾರಣಕ್ಕೂ ನಾವು ಯಾವುದೇ ಪ್ರಶ್ನೆಯನ್ನ ಬಿಟ್ಟು ಬರ್ಬಾರ್ದು. ಯಾಕಂತಂದ್ರೆ ನಾವು ಒಂದು 10 ಪ್ರಶ್ನೆಗಳನ್ನ ಖಾಲಿ ಬಿಟ್ಟು ಬರೋದಕ್ಕಿಂತ 10ನ್ನ ಶೇರ್ ಮಾಡಿ ಬಂದ್ರೆ 10ಅಲ್ಲಿ ಮಿನಿಮಮ್ ಒಂದು 5ರಿಂದ 6 ಆದ್ರೂ ಕೂಡ ಸರಿಯಾಗುವ ಸಾಧ್ಯತೆಗಳು ಇರುತ್ತೆ ಅನ್ನೋ ಒಂದು ಪಾಸಿಟಿವ್ ಅಲ್ಲಿ ನಾವು 150 ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ ಬರ್ಬೇಕು. ಇದು ಕಡ್ಡಾಯ. ಅದರ ಜೊತೆಗೆ ಇಲ್ಲಿ ಎಲ್ರೂ ಕೂಡ ಇದನ್ನ ಗಮನಿಸಿ. ಯಾವುದೇ ಕಾರಣಕ್ಕೂ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ಸಾಧ್ಯವಾದಷ್ಟು ಎಲ್ಲಾ ಪ್ರಶ್ನೆಗಳನ್ನ ಅಟೆಂಡ್ ಮಾಡೋ ಪ್ರಯತ್ನ ಮಾಡ್ರಿ. ಇನ್ನು ಅದರ ಜೊತೆಗೆ ಕೆಲವೊಬ್ರು ನನ್ಗೆ ಮೆಸೇಜ್ ಮಾಡಿದ್ರು, ಸರ್ ಪ್ರೆಸೆಂಟ್ ನಾವು ಡಿ.ಎಡ್ ಅಡ್ಮಿಷನ್ ಮಾಡಿದೀವಿ, ಬಿ.ಎಡ್ ಅಡ್ಮಿಷನ್ ಮಾಡಿಸ್ತಾ ಇದೀವಿ. ನಾವು ಟಿ.ಇ.ಟಿ ಬರಿಬಹುದಾ ಅಂತೇಳಿ ಕೇಳಿದ್ರು. ಸೊ ಹಾಗಾಗಿ ಇಲ್ಲಿ ಏನಂತ ಕೊಟ್ಟಿದ್ರು ಅಂದ್ರೆ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸ್‌ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂದ್ರೆ ಯಾವುದೇ ಅಭ್ಯರ್ಥಿ ಡಿ.ಎಲ್.ಇ.ಡಿ ಅಥವಾ ಬಿ.ಇ.ಡಿ ಯಾವುದಕ್ಕೆ ಅಡ್ಮಿಷನ್ ಮಾಡಿಸಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಅವರು ಕೂಡ ಟಿ.ಇ.ಟಿ ಅನ್ನ ಬರಿಬಹುದು. ಈ ಒಂದು ಸರ್ಟಿಫಿಕೇಟ್ ಜೀವಿತಾವಧಿವರೆಗೆ ಇರುತ್ತೆ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ವಿಚಾರ. ಇಲ್ಲಿ ಸ್ವಲ್ಪ ಪ್ರಶ್ನೆಗಳ ಸ್ವರೂಪ ಮತ್ತು ಅದರ ವ್ಯಾಪ್ತಿಯನ್ನ ನಾವು ನೋಡೋದಾದ್ರೆ ಆ ಭಾಷೆ ಒಂದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬೋಧನಾ ಮಾಧ್ಯಮ ಮತ್ತು ಭಾಷಾ ಕುಶಲತೆಯನ್ನ ಆಧರಿಸ ಆಧರಿಸಿರುತ್ತದೆ. ಅಂದ್ರೆ ನಮ್ಮ ಏನ್ ಟೀಚಿಂಗ್ ಲ್ಯಾಂಗ್ವೇಜ್ ಮತ್ತೆ ಟೀಚಿಂಗ್ ಮೆಥಡ್ ಬಗ್ಗೆ ಇಲ್ಲಿ ಅವರು ನಮ್ಮ ಸ್ಕಿಲ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಟೆಸ್ಟ್ ಮಾಡ್ತಾರೆ. ಅದರ ಜೊತೆಗೆ ಭಾಷೆ ಎರಡಕ್ಕೆ ಸಂಬಂಧಿಸಿದಂತೆ ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆ ಸಾಮರ್ಥ್ಯವನ್ನ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಅಲ್ಲಿ ಕೂಡ ನಮ್ಮ ಕಮ್ಯುನಿಕೇಶನ್ ಯಾವ ರೀತಿ ಇದೆ ಮತ್ತೆ ಆ ಒಂದು ಲ್ಯಾಂಗ್ವೇಜಿನ ಮೂಲಭೂತ ಅಂಶಗಳು ಏನಿದೆ ಅಂತೇಳಿ ಅಲ್ಲಿ ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಶಿಶು ವಿಕಸನ ಮತ್ತು ಬೋಧನಾ ಕ್ರಮದ ವಿಷಯಗಳು 6ರಿಂದ 11 ವಯೋಮಾನದ ಮಕ್ಕಳಿಗೆ ಸಂಬಂಧಿಸಿರ್ತದೆ. ಅಂದ್ರೆ ಇದು 1 to 5th ಅವರಿಗೆ ಸಂಬಂಧಿಸಿದಂತೆ. ಅದಾದ ನಂತರ ಜಿಪಿಎಸ್‌ಟಿಆರ್ ಅಂದ್ರೆ ಪೇಪರ್ 2 ಟಿ.ಇ.ಟಿ ಪೇಪರ್ 2 ಅವರಿಗೆ ಅಲ್ಲಿ ಸ್ವಲ್ಪ ಡೆಪ್ತ್ ಹೋಗುತ್ತೆ ಅಷ್ಟೇ. ಅಂದ್ರೆ ಅಂತ ಬೇರೆ ಬರುತ್ತೆ. ಅಲ್ಲಿ 11ರ ನಂತರ ಬರುತ್ತೆ. 11ರಿಂದ 14, 15 ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಜಸ್ಟ್ ಗಮನಿಸಬೇಕಾದ ಅಂಶಗಳೇನಪ್ಪಾ ಅಂತಂದ್ರೆ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನ ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ತೆಗೆದುಕೊಳ್ಳಬೇಕಾದ ಅಂಶಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ
ನಮ್ಮ ತರಗತಿ ಕೋಣೆಯಲ್ಲಿ ವಿಭಿನ್ನ ರೀತಿಯ ಮಕ್ಕಳು ಇರ್ತಾರೆ. ಆ ವಿಭಿನ್ನ ರೀತಿಯ ಮಕ್ಕಳಿಗೆ ನಾವು ಕಲಿಕೆ ಮಾಡ್ಬೇಕಾದ್ರೆ ನಾವು ಯಾವೆಲ್ಲ ಕ್ರಮಗಳನ್ನ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ಅವರು 100% ಹೇಳ್ತಾ ಇರೋದೇನಂತಂದ್ರೆ ನಮ್ಮ ಕ್ಲಾಸ್ ರೂಮ್ ಸಿಚುವೇಶನ್ ಅನ್ನ ಅವರು ಹೇಳ್ತಾ ಇದ್ರೆ. ಸೊ ಹಾಗಾಗಿ ನಾವು ಯಾವ್ದೋ ಒಂದು ಥೆರಟಿಕಲ್ ಓದಿ ಈ ಸೈಕಾಲಜಿನ ಪಾಸ್ ಮಾಡ್ತೀವಿ ಅಂತಂದ್ರೆ ಸಾಧ್ಯ ಇಲ್ಲದ ಮಾತು. ಈಗ ನೀವು ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿರ್ಬಹುದು. 2019 ನಂತರ ಸೈಕಾಲಜಿ ಎಷ್ಟು ಡಿಫಿಕಲ್ಟ್ ಆಗ್ತಾ ಹೋಗ್ತಾ ಇದೆ ಅಂತಂದ್ರೆ ಆ ಪ್ರಶ್ನೆಗಳನ್ನ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ. ಆ ರೇಂಜ್‌ಗೆ ಅಲ್ಲಿ ಡಿಫಿಕಲ್ಟಿ ಲೆವೆಲ್ ಚೇಂಜ್ ಆಗ್ತಾ ಹೋಗ್ತಾ ಇದೆ. ಸೊ ಅಲ್ಲಿ ನಾವು ಗಮನಿಸಬೇಕಾಗಿದೆ ಏನಂತಂದ್ರೆ ನಾವು ಎಲ್ಲವೂ ಕೂಡ ಪ್ರಾಕ್ಟಿಕಲ್ ಆಗಿ ಯಾರು ಅದನ್ನ ಅನುಭವಿಸಿರ್ತಾರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ಬರೋ ವರ್ಡ್ಸ್ ನ ಅರ್ಥ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಈ ಸೈಕಾಲಜಿ ಡಿಫಿಕಲ್ಟ್ ಆಗಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನ ನೋಡ್ಕೊಳ್ಬಹುದು. ಅದಾದ ನಂತರ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಸಾಮಾನ್ಯವಾಗಿ ಇರ್ತವೆ. ಅದು ಯಾವ ಮಟ್ಟಕ್ಕೆ ಇರುತ್ತೆ ಅಂತಂದ್ರೆ 1ರಿಂದ 8ನೇ ತರಗತಿಗೆ ಪತ್ರಿಕೆ 1ರಲ್ಲಿನ ಪ್ರಶ್ನೆಗಳು NCERT ಹಾಗೂ ರಾಜ್ಯ ಪಠ್ಯಕ್ರಮವಾದ 1ರಿಂದ 8ನೇ ತರಗತಿಗೆ ಸಂಬಂಧಿಸಿದಂತೆ ಪಠ್ಯ ವಸ್ತುವನ್ನ ಆಧರಿಸಿರುತ್ತದೆ. ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಅಂದ್ರೆ 10ನೇ ತರಗತಿಯವರೆಗೆ ಸೀಮಿತವಾಗಿರುತ್ತದೆ. ಅಂದ್ರೆ ಒಂದು 10ನೇ ತರಗತಿಯ ಮಗು ಅವನ್ ಲೆವೆಲ್‌ಗೆ ಯಾವ ರೀತಿ ಪ್ರಶ್ನೆ ಬರುತ್ತಲ್ಲ ಆ ಹಂತಕ್ಕೆ ಈ ಒಂದು TET ಪರೀಕ್ಷೆ ಇರುತ್ತೆ. ಬಟ್ ನಮಗೆ ಸಿಲೆಬಸ್ ಕೊಟ್ಟಿರೋದೇನು 1ರಿಂದ 8ನೇ ತರಗತಿ. ಅದು NCERT ಮತ್ತು DSCERT ಅಂತ ಹೇಳಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಗಮನಿಸಬೇಕು. ಇಷ್ಟು ಸಾಕು. ಅದ್ರ ಜೊತೆಗೆ ಇದು ಬೇಡ ನಮ್ಗೆಲ್ಲ. ಜಸ್ಟ್ 6 to 8 ಗೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆಗಳ ಮಟ್ಟ ಇಲ್ಲಿ ರಾಜ್ಯದ NCERT ಮತ್ತು ರಾಜ್ಯದ 6ರಿಂದ 10ನೇ ತರಗತಿಯ ಸಂಬಂಧಿಸಿದ ಪಠ್ಯ ವಸ್ತುವನ್ನು ಆಧರಿಸಿದ್ದು ಪ್ರಶ್ನೆಗಳ ಕಠಿಣತೆಯ ಮಟ್ಟ ಹಿರಿಯ ಪ್ರೌಢ ಅಂದ್ರೆ PUC ಲೆವೆಲ್ಗೆ ಇರುತ್ತೆ. ಅಂದ್ರೆ ಇಲ್ಲಿ ಸಿಲೆಬಸ್ ಬಂದ್ಬಿಟ್ಟು 6 to 10th ವರೆಗೆ ಮಾತ್ರ ಇರುತ್ತೆ. ಆದ್ರೆ ಅದರ ಡಿಫಿಕಲ್ಟಿ ಲೆವೆಲ್ ಎಲ್ಲಿಗಿರುತ್ತೆ PUC ಲೆವೆಲ್ಗೆ ಇರುತ್ತೆ. ಇದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸೊ ಹಾಗಾಗಿ ನಾನು ಈ 2 ವಿಷಯಗಳನ್ನ ಇಟ್ಕೊಂಡು ನಾನು ಹೇಳ್ಬೇಕಾಗಿರೋದು. ಅಂದ್ರೆ ಸಾಕಷ್ಟು ಚಾನೆಲ್ಗಳಲ್ಲಿ ನೀವೆಲ್ಲ ಈ ನೋಟಿಫಿಕೇಶನ್ ಬಗ್ಗೆ ನೋಡಿರ್ತೀರಾ. ಬಟ್ ಅದನ್ನ ಪದೇ ಪದೇ ನಾ ಹೇಳಲ್ಲ. ಬಟ್ ಇಲ್ಲಿ ನಾವು ಗಮನಿಸಬೇಕಾಗಿರೋದೇನೆಂದು ಸಂಬಂಧಿಸಿದ ಪಠ್ಯ ವಸ್ತು ಎಲ್ಲಿಗಿದೆ 6 to 10th ವರೆಗೆ ಮಾತ್ರ ಇದೆ. ಬಟ್ ಅದರ ಕಠಿಣತೆಯ ಮಟ್ಟ ಎಲ್ಲಿಗಿದೆ PUC. ಸೊ ಹಾಗಾಗಿ ನಾವು PUC ಬುಕ್ಸ್ ಅನ್ನ ಇಲ್ಲಿ ಓದೋ ಅವಶ್ಯಕತೆ ಇಲ್ಲ. ಬಟ್ ಆ ಕ್ವಶನ್ ಪೇಪರ್ ಲೆವೆಲ್ ಎಲ್ಲಿಗಿರುತ್ತೆ PUC ಲೆವೆಲ್ ಇರುತ್ತೆ. ಈ ಒಂದು ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಜಸ್ಟ್ ಇಲ್ಲಿ ಯಾವ ರೀತಿ ಯಾವ ಸಬ್ಜೆಕ್ಟ್ ಎಷ್ಟು ಕ್ವಶನ್ಸ್ ಬರುತ್ತೆ ಕನ್ನಡ, ಇಂಗ್ಲಿಷ್ ಮತ್ತೆ ಶಿಶು ವಿಕಸನ ಮತ್ತು ಗಣಿತ ವಿಜ್ಞಾನ ಆಗಿರ್ಬೋದು, ಸಮಾಜ ಪಾಠಗಳು ಇವು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ನೀವು ನೋಟಿಫಿಕೇಶನ್ ಅಲ್ಲಿ ನೋಡ್ಬೋದು. ಜಸ್ಟ್ ಇದು 2.5 hours ಅಲ್ಲಿ 150 ಮಾರ್ಕ್ಸ್ ನಾವು 150 ಕ್ವಶನ್ಸ್ ನ ಅಟೆಂಡ್ ಮಾಡ್ಬೇಕಾದ್ರೆ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗಿರೋದು ಯಾವ ರೀತಿ ಅಂತ ಹೇಳಿ ಅಲ್ಲಿ ಜಸ್ಟ್ ಕೊಟ್ಟಿದೆ. ಇನ್ನು ನಮ್ಗೆ ಬರುವಂತದ್ದು ನಾವು ಸ್ಕೋರ್ ಮಾಡ್ಬೇಕಾಗಿರುವಂತ ವಿಧಾನ ಈಗ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕನ್ನಡ ವ್ಯಾಕರಣ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿ ಅಂದ್ರೆ ಮೊದಲ 30 ಮಾರ್ಕ್ಸ್ ಏನಿರುತ್ತಲ್ಲ ಆ 30 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗುತ್ತೆ ಅಂತಂದ್ರೆ ಒಂದು ಗದ್ಯ ಭಾಗ ಕೊಟ್ಟಿರ್ತಾನೆ, ಒಂದು ಪದ್ಯ ಭಾಗ ಕೊಟ್ಟಿರ್ತಾನೆ. ಗದ್ಯದಿಂದ ಪದ್ಯದಿಂದ ನಮ್ಗೆ ಎಷ್ಟು ಸಿಗುತ್ತೆ 10 ಅಂಕಗಳು ಸಿಗುತ್ತೆ. ಅಂದ್ರೆ ಗದ್ಯದಿಂದ 5 ಪ್ಲಸ್ ಪದ್ಯದಿಂದ 5 ಟೋಟಲ್ 10 ಮಾರ್ಕ್ಸ್ ನಮ್ಗೆ ಅಲ್ಲಿ ಸಿಗುತ್ತೆ. ಅದಾದ ನಂತರ ಇನ್ನೂ 10 ಅಂಕಗಳು ಎಲ್ಲಿಂದ ಸಿಗುತ್ತೆ ವ್ಯಾಕರಣದಿಂದ ಸಿಗುತ್ತೆ. ವ್ಯಾಕರಣದಿಂದ 10 ಮಾರ್ಕ್ಸ್ ಸಿಗುತ್ತೆ. ಅದಾದ ನಂತರ ಬೋಧನಾ ಶಾಸ್ತ್ರದಿಂದ ಎಷ್ಟು ಸಿಗುತ್ತೆ 10 ಮಾರ್ಕ್ಸ್. ಇಲ್ಲಿ ಟೋಟಲ್ ಎಷ್ಟಾಯ್ತು 30 ಅಂಕಗಳು ನಮ್ಗೆ ಬರ್ತಾ ಹೋಗುತ್ತೆ. ಈ ರೀತಿ ನಾವು ಡಿವೈಡ್ ಮಾಡ್ಕೊಂಡಾಗ ಎಲ್ಲಿ ನಾವು ಜಾಸ್ತಿ ಒತ್ತು ಕೊಡ್ಬೇಕಂದ್ರೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದೀವಿ ಗದ್ದೆ ಭಾಗ ಓದಿ ಬರೀಲಿಕ್ಕೆ ನಾವು ಯಾವ್ದೇ ಪ್ರಾಕ್ಟೀಸ್ ಮಾಡೋ ಅಗತ್ಯ ಇಲ್ಲ. ಯಾಕಂತಂದ್ರೆ ಅದು 10th ಲೆವೆಲ್ಗೆ ಇರೋದ್ರಿಂದ ಯಾವುದೇ ಒಂದು ಪದ್ಯವನ್ನ ಯಾವುದೇ ಗದ್ಯವನ್ನ ನಾವು ಈಸಿಯಾಗಿ ಓದ್ಬಹುದು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಅಲ್ಲಿ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೋದು. ಅಲ್ಲಿ ಬರೋ 10 ಅಂಕದಲ್ಲಿ 1 ಅಂಕವನ್ನು ನಾವು ಕಳ್ಕೊಳ್ಳೇಬಾರದು. ಯಾಕೆ ಕಳ್ಕೊಳ್ಬಾರ್ದು ಅಂದ್ರೆ ಅದು ಕೈಯಲ್ಲಿರೋ ಒಂದು ಅಮೃತವನ್ನ ನಾವು ಬಿಸಾಕ್ದಂಗ ಆಗುತ್ತೆ. 10 ಅಂಕಗಳೇನಾದ್ರೂ ಹೋಯ್ತು ಅಂತಂದ್ರೆ ಕೈಯಲ್ಲಿರೋದನ್ನ ಬಿಸಾಕ್ದಂಗ ಆಗುತ್ತೆ. ಅದಾದ ನಂತರ ಇನ್ನ 10 ಅಂಕಗಳು ಏನಿದಾವಲ್ಲ ವ್ಯಾಕರಣ ಅಂಶಕ್ಕೆ ಸಂಬಂಧಪಟ್ಟಂಗೆ ವ್ಯಾಕರಣ ಅಂಶ 6 to 10th ಬುಕ್ ಅಲ್ಲಿ ಬಿಟ್ಟು ಬೇರೆ ಹೊರಗಿಂದ ಯಾವುದೇ ಪ್ರಶ್ನೆಗಳನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನ ಓದ್ಬೇಕಾಗುತ್ತೆ. ಇನ್ನು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಬಿಡಿಸ್ತಾ ಹೋದ್ರೆ ಅಲ್ಲಿ ನಮ್ಗೆ ಎಷ್ಟೋ ವಿಷಯಗಳು ನಮ್ಗೆ ಅಲ್ಲಿ ಗ್ರಹಿಕೆ ಆಗ್ತಾ ಹೋಗುತ್ತೆ. ಎಷ್ಟೋ ಹೊಸ ಪ್ರಶ್ನೆಗಳ ಅದೇ ಹಳೆ ಪ್ರಶ್ನೆ ಪತ್ರಿಕೆಯಿಂದ ಯಾವ ರೀತಿ ರೆಡಿ ಮಾಡಿದ್ರು ಅನ್ನೋದು ನಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಕನ್ನಡ ವಿಷಯದಲ್ಲಿ ಸ್ಕೋರ್ ಏನಾದ್ರೂ ಕಡಿಮೆ ಆಯ್ತು ಅಂತಂದ್ರೆ ನಾವು 120 ರೀಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಬರುತ್ತೆ. ಅಲ್ಲಿ ಕೂಡ ಒಂದು ಪ್ರೋಸ್ ಮೇಲೆ ಕ್ವಶನ್ಸ್ ಬಂದಿರುತ್ತೆ. ಸೊ ಅದನ್ನ ಪ್ರೋಸ್ ಅಲ್ಲಿ ನಾವು ನೀಟಾಗಿ ಓದ್ಕೊಂಡು ಅಂದ್ರೆ ಸ್ವಲ್ಪ
ಇಂಗ್ಲಿಷ್ ಅಲ್ಲಿ ವೀಕ್ ಇರೋರಿಗೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅಂತವ್ರು ನಾವು ಗ್ರಾಮರ್ ಕ್ಲಾಸ್ಗಳನ್ನ ಕೇಳ್ತಾ ಅಲ್ಲಿ ಗ್ರಾಮರ್ಗೆ ನಾವು ಪ್ರಿಫರೆನ್ಸ್ ಕೊಡ್ಬಹುದು. ಅದು ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಸೋರ್ಸ್ ಮತ್ತೆ ಇಂಗ್ಲಿಷ್ ಮೆಥಡ್ಗೆ ಸಂಬಂಧಪಟ್ಟಂಗೆ ನಿಮಗೆ ಕೆಲವೊಂದು ಸೋರ್ಸ್ ಅನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಇಲ್ಲಿ ನಮ್ಮ ಬ್ಯಾಚ್ ಕೋರ್ಸ್ ಅಲ್ಲಿ. ಅದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಒಳ್ಳೆ ಸೋರ್ಸ್ ಯಾವ್ದು ಅಂತಂದ್ರೆ ಓಲ್ಡ್ ಕ್ವಶನ್ ಪೇಪರ್. ಅದನ್ನ ಬಿಟ್ಟು ನೀವು ಎಲ್ಲೇ ಸೋರ್ಸ್ ಹುಡುಕ್ಲಿಕ್ಕೆ ಹೋದ್ರು ಕೂಡ ಸಿಗಲ್ಲ. ಇರೋ ಒಂದು 48 ದಿನದಲ್ಲಿ ಈ ಇರೋ 48 ದಿನದಲ್ಲಿ ವಾಮದೇವಪ್ಪ ಸರ್ ಅವರ ಬುಕ್ ಆಗಿರ್ಬಹುದು, ಬೇರೆ ಯಾವುದೇ ಬುಕ್ ಅನ್ನ ಓದಿ ನಾವು ಸ್ಕೋರ್ ಮಾಡೋದು ಕಷ್ಟ. ಯಾಕಂದ್ರೆ ಟೈಮ್ ಕಡಿಮೆ ಇದೆ. ಸೊ ಈ ಟೈಮ್ ಅಲ್ಲಿ ನಾವು ನಮ್ಮ ಮೆಥಡ್ಸ್ ಮುಗಿಸ್ಕೋಬೇಕು, ಬೋಧನಾ ಶಾಸ್ತ್ರ ಮುಗಿಸ್ಬೇಕು, ಕನ್ನಡ ಮುಗಿಸ್ಬೇಕು, ಇಂಗ್ಲಿಷ್ ಮುಗಿಸ್ಬೇಕು. ಅದ್ರ ಜೊತೆಗೆ ಇದನ್ನ ನಾವೇನಾದ್ರೂ ಥಿಯರಿ ಓದ್ತಾ ಹೋಗಿವಿ ಅಂತಂದ್ರೆ ಮುಗಿಸೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಅದನ್ನ ಸ್ವಲ್ಪ ಬದಿಗಿಟ್ಟು ನಾವು ಓಲ್ಡ್ ಕ್ವಶನ್ ಪೇಪರ್ ನ ರೆಫರ್ ಮಾಡಿದ್ರೆ ಅಲ್ಲಿ ಒಂದು ಹಂತಕ್ಕೆ ತಲುಪ್ತೀವಿ. ಯಾಕಂತಂದ್ರೆ ಈ ಹಿಂದೆ ಯಾವ ರೀತಿ ಪ್ರಶ್ನೆ ಕೊಟ್ಟಿದ್ರಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಹೋಗುತ್ತೆ. ಅದು ಕೂಡ ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ಜಸ್ಟ್ ಒಂದು ಸಿಂಪಲ್ ಆಗಿ ನಾವು ಎಷ್ಟು ಒತ್ತಡದಲ್ಲಿ ಇದೀವಿ ಇವಾಗ ಅನ್ನೋದನ್ನ ಜಸ್ಟ್ ನಿಮ್ಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ನಾವು 6 to 10th ಸೋಷಿಯಲ್ ಸೈನ್ಸ್ ಒಂದ್ ಸಬ್ಜೆಕ್ಟ್, ಮ್ಯಾಥ್ಸ್ ಸೈನ್ಸ್ ನಾಳೆ ಹೇಳ್ತಾ ಹೋಗ್ತೀನಿ. ಬಟ್ ಸೋಷಿಯಲ್ ಸೈನ್ಸ್ ನ ಮಾತ್ರ ನಾವು ತಗೊಂಡಾಗ ಇಲ್ಲಿ 147 ಪಾಠಗಳಿದಾವೆ. 147. ಈ ಸಂಖ್ಯೆ ನಿಮ್ಗೆ ಕಡಿಮೆ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಇದು ಭಯಂಕರ ಸಿಲೆಬಸ್ ಇರೋ ಪಾಠಗಳು. ಯಾಕಂತಂದ್ರೆ ಕನ್ನಡ 147 ಅಂತಂದ್ರೆ ಒಂದು ವಾರದಲ್ಲೇ ಮುಗಿಸಿ ಬಿಡ್ಬೋದು. ಆದ್ರೆ ಇಲ್ಲಿ ಪ್ರತಿಯೊಂದು ಪಾಠ ನೀವು ಜಸ್ಟ್ ಖಂಡಗಳ ಬಗ್ಗೆ ಓದಕ್ ಹೋಗಿರಂತಂದ್ರೆ ಒಂದೊಂದು ಪಾಠ 30 ಪೇಜ್ಗಳಿದಾವೆ. ಒಂದು ಪಾಠ ಮಿನಿಮಮ್ 30 ಪೇಜ್ಗಳಿದಾವೆ. ಸೊ ಅವು 7 ಖಂಡಗಳು ಓದೋದ್ರಲ್ಲೇ ಒಂದು ವಾರ ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಫಸ್ಟ್ 147 ಪಾಠಗಳಿದಾವೆ. ಈ 147 ಪಾಠಗಳನ್ನ 48 ದಿನಗಳಿಗೆ ಡಿವೈಡ್ ಮಾಡ್ಕೊಂಡ್ರೆ ಸಾಧ್ಯ ಇಲ್ಲದ ಮಾತು. ಅಂದ್ರೆ ಓದ್ಬಹುದು, ರಿವಿಷನ್ ಆಗಲ್ಲ. ಓದ್ಬಹುದು, ರಿವಿಷನ್ ಆಗಲ್ಲ. ಬಟ್ ಇಷ್ಟು ಪಾಠಗಳನ್ನ ನೀವು ಮುಗಿಸ್ಲೇಬೇಕಾಗಿರೋದು ಎಷ್ಟು ದಿನದಲ್ಲಿ ಅಂತಂದ್ರೆ ನೀವು ಮುಗಿಸ್ಬೇಕಾಗಿರೋದು ಜಸ್ಟ್ ಒಂದು 25 ಡೇಸ್ ಅಲ್ಲೇ 25 ಡೇಸ್ ಅಲ್ಲೇ ಇಷ್ಟು ಸಿಲೆಬಸ್ ನ ಮುಗಿಸ್ಲೇಬೇಕು. ಬೇರೆ ಮಾತೇ ಇಲ್ಲ. ಯಾಕಪ್ಪ ಅಂತಂದ್ರೆ ಇಷ್ಟು ದಿನದಲ್ಲಿ 25 ಡೇಸ್ ಅಲ್ಲಿ 147 ಲೆಸನ್ಸ್ ಮುಗಿಸಿದ್ರೆ ಮಾತ್ರ ನಿಮಗೆ ರಿವಿಷನ್ಗೆ ಟೈಮ್ ಸಿಗುತ್ತೆ. ಒಂದ್ ವೇಳೆ ನೀವು ಇಲ್ಲಿ ಮುಗಿಸಿಲ್ಲ ಅಂತಂದ್ರೆ ರಿವಿಷನ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲದ ಮಾತು. ಸೊ ಹಾಗಾಗಿ ನೀವು ರಿವಿಷನ್ ಗೆ ಟೈಮ್ ಕೊಡ್ಬೇಕು ಅಂತಂದ್ರೆ ಈ 25 ಡೇಸ್ ಅಲ್ಲಿ 147 ಲೆಸನ್ಸ್ ಮುಗಿಸ್ಬೇಕು. ಅದನ್ನ ಯಾವ ರೀತಿ ಮುಗಿಸ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಾದ ನಂತರ ನಮ್ಗೆ ಟೈಮ್ ಎಷ್ಟಿದೆ, ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಸಿಗೋ ಟೈಮ್ ಅಲ್ಲಿ ನಾವು ಯಾವ ರೀತಿ ಮುಗಿಸ್ಬೋದು. ಅಕ್ಟೋಬರ್ ಅಲ್ಲೇ ಅಂದ್ರೆ ಈ ತಿಂಗಳ ಇವತ್ತಿನ ದಿನ ಬಿಟ್ಟಿದ್ದೀನಿ. ಇವತ್ತು ವಿಡಿಯೋ ಇವತ್ತು ಮಾಡ್ತಾ ಇರೋದ್ರಿಂದ ನಾಳೆಯಿಂದ ನಿಮ್ಗೆ ಒಂದು ಹಂತ ಸ್ಟಾರ್ಟ್ ಆಗ್ಬೇಕು. ಸೊ ಹಾಗಾಗಿ ಅಕ್ಟೋಬರ್ ಮಂತ್ ಅಲ್ಲಿ ನಿಮ್ಗೆ ಸಿಗೋ ದಿನಗಳು 12, ನವೆಂಬರ್ ಮಂತ್ ಅಲ್ಲಿ ಸಿಗೋ ದಿನಗಳು 30, ಡಿಸೆಂಬರ್ ಅಲ್ಲಿ ಸಿಗೋ ದಿನಗಳು 6. ಯಾಕಂದ್ರೆ 7ನೇ ತಾರೀಕು ಎಕ್ಸಾಮ್ ಇದೆ ಅಂದ್ರೆ ನೀವು 6ನೇ ತಾರೀಕು ನೈಟ್ ವರೆಗೆ ಮಾತ್ರ ಓದ್ಲಿಕ್ಕೆ ಸಾಧ್ಯ. ಬೆಳಗ್ಗೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕುಂತು ಓದಿದ್ರು ಕೂಡ ಅದು ಓಕೆ. ಕೆಲವೊಬ್ರು ಒತ್ತಡದಲ್ಲಿ ಓದಿದ್ರೆ ನೆನ್ಪಿರುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಓದ್ತಿರೋದು ನೆನ್ಪಿರುತ್ತೆ. ನಿಮ್ಗೆ ಎಕ್ಸ್ಟ್ರಾ ಬೋನಸ್ ಸಿಕ್ಕಂಗೆ. ಅಲ್ಲಿ ಏನು 6ನೇ ತಾರೀಕು ನಂತರ ನೀವೇನು ಓದ್ತಿರಲ್ಲ, ಓದಿದ್ರೆ ಅದು ನಿಮ್ಗೆ ಬೋನಸ್ ಅವರ್ಸ್ ಇದ್ದಂಗೆ. ಆ ಬೋನಸ್ ಅವರ್ಸ್ ಅಲ್ಲಿ ನೀವು ಎಷ್ಟು ಸಿಲೆಬಸ್ ಮುಗಿಸ್ಕೊಂತೀರಾ, ಎಷ್ಟು ನೆನ್ಪಿಟ್ಕೊಂತೀರಾ ಅದು ನಿಮ್ಗಳಿಗೆ ಬಿಟ್ಟಿದ್ದು. ಬಟ್ ನನ್ನ ಡೆಡ್ ಲೈನ್ ಬಂದ್ಬಿಟ್ಟು 6ನೇ ತಾರೀಕು. ಅಲ್ಲಿವರೆಗೆ ನಮ್ಗೆ ಸಿಗುವಂತ ದಿನಗಳು ಎಷ್ಟು? 48 ದಿನಗಳು. ಈ 48 ದಿನಗಳು ನಮ್ಗೆ ಪ್ರತಿಯೊಂದು ದಿನನು ಅಮೃತಕ್ಕೆ ಸಮಾನ ಅಂತ ಹೇಳಿ ಹೇಳ್ತಾ ಹೋಗ್ತೀನಿ. ಸೊ ಈ ದಿನದಲ್ಲಿ ನಾವ್ ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ಮಿಸ್ ಮಾಡಿದ್ರು ಕೂಡ ನಮ್ಗೆ ಆ 120 ಸ್ಕೋರ್ನ ಆ ಟಾರ್ಗೆಟ್ ನನ್ನ ನಾವು ರೀಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಮಾತನ್ನ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ ಯಾವೊಬ್ಬ ವ್ಯಕ್ತಿಯು ಕೂಡ 24 ಗಂಟೆ ಓದ್ಲಿಕ್ಕೆ ಕುಂತ ವ್ಯಕ್ತಿನೂ ಅಲ್ಲ. ಯಾಕಂತಂದ್ರೆ ಪ್ರತಿಯೊಬ್ರು ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ಹೌದಾ? ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಈ 48 ಡೇಸ್ ಅಲ್ಲಿ ಓದೋದು ಅಷ್ಟು ಸಾಮಾನ್ಯದ ಮಾತಲ್ಲ. ಇವಾಗ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡೋದನ್ನ ಬಿಟ್ರೆ ಫ್ಯಾಮಿಲಿಗಳನ್ನ ನಡ್ಸೋದು ಕಷ್ಟ. ಒಂದ್ ವೇಳೆ ಗೆಸ್ಟ್ ಟೀಚರ್ ಆಗಿ ಓದ್ತಾ ನಾವು ಓದೋದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಜೀವನ ಪರ್ಯಂತ ಗೆಸ್ಟ್ ಟೀಚರ್ ಆಗೇ ಇರ್ಬೇಕಾಗತ್ತೆ. ಸೊ ಈ ಎರಡರ ಗೊಂದಲ ಮಧ್ಯೆ ನೀವೇನು ಈ 48 ಡೇಸ್ ಚಾಲೆಂಜ್ ಅನ್ನ ತಗೊಳ್ತಿರಲ್ಲ, ಅದು ನಿಮ್ಮನ್ನ ಕೈ ಹಿಡಿಯುತ್ತೆ. ಯಾವುದೇ ಕಾರಣಕ್ಕೂ ಎರಡನ್ನೂ ಕೂಡ ಕಳ್ಕೊಳಂಗಿಲ್ಲ. ಈ ಕಡೆ ಕುಟುಂಬದ ಪರಿಸ್ಥಿತಿ ದುಸ್ಥಿತಿಗೆ ತಳ್ಳಂಗಿಲ್ಲ, ನಮ್ಮ ಜೀವನವನ್ನು ದುಸ್ಥಿತಿಗೆ ತಳ್ಳಂಗಿಲ್ಲ. ಇವೆರಡೂ ಕೂಡ ಇಂಪಾರ್ಟೆಂಟ್. ಸೊ ಹಾಗಾಗಿ ಎರಡನ್ನೂ ಕೂಡ ನಿಭಾಯಿಸ್ಬೇಕಂತಂದ್ರೆ ನೀವು 48 ದಿನ ತಪಸ್ಸು ಮಾಡ್ಲೇಬೇಕು. ಆ ತಪಸ್ಸು ಮಾಡಿಲ್ಲ ಅಂತಂದ್ರೆ
ಅದು ಬಹುಶಃ ಮುಂದಿನ ಜೀವನ ಇನ್ನಷ್ಟು ದುರಂತಕ್ಕೆ ಹೋಗುತ್ತೆ. ಅಂದ್ರೆ ನಮ್ಮ ಒಂದು ಲೈಫ್ ಅನ್ನ ನಾವೇ ಸ್ಪಾಯಿಲ್ ಮಾಡ್ಕೊಂಡಂಗಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಓದೋದ್ರ ಕಡೆ ಗಮನ ಕೊಡಿ. ಈ 48 ಡೇಸ್ ಏನಿದೆಯಲ್ಲ, ಈ 48 ಡೇಸ್ ಅನ್ನ ನೀವು ಎಷ್ಟು ಉಪಯೋಗ ಮಾಡ್ಕೊಂತೀರಾ, ನೀವು ನೌಕರಿಗೆ ಅಷ್ಟು ಹತ್ರ ಇರ್ತೀರಾ. ಸೊ ಇದನ್ನ ನೀವು ಗಮನಿಸ್ರಿ. ಅದಾದ ನಂತರ ನಿಮ್ಗೆ 2014ರಿಂದ 2024ರವರೆಗೆ PS ಅಂದ್ರೆ TET ಪೇಪರ್ 1 ಮತ್ತೆ TET ಪೇಪರ್ 2 18 ಪೇಪರ್ಗಳು ಸಿಗುತ್ತೆ. ಈ 18 ಪೇಪರ್ ಅಲ್ಲಿ ಬಂದಿರುವಂತಹ ಬೋಧನಾ ಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳನ್ನ, ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆ ಪತ್ರಿಕೆಗಳನ್ನ ನೀವೇನಾದ್ರೂ ನೋಡ್ಕೊಂಡಿರಂತಂದ್ರೆ ಅದು ಸಾಕನ್ಸ್ಬಿಡುತ್ತೆ. ಯಾಕಂತಂದ್ರೆ ಅಷ್ಟು ಟಾಪಿಕ್ ಬಿಟ್ಟು ಅವನು ಎಲ್ಲಿ ತೆಗಿಲಿಕ್ ಸಾಧ್ಯ ರೀ? ಅಷ್ಟು ಟಾಪಿಕ್ ನ ಬಿಟ್ಟು ಬೇರೆ ಕ್ವಶನ್ ಫ್ರೇಮ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಏನ್ ಫ್ರೇಮ್ ಮಾಡಿದ್ರು ಕೂಡ ಅಲ್ಲಿ ವರ್ಡ್ಸ್ ನ ಬದಲಾಯಿಸಬಹುದೇ ವಿನಃ ಕಾನ್ಸೆಪ್ಟ್ ಅನ್ನ ಬದಲಾಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನೀವು ಈ 18 ಪ್ರಶ್ನೆ ಪತ್ರಿಕೆಗಳ ಜೊತೆಗೆ GPSTR 4 ಪ್ರಶ್ನೆ ಪತ್ರಿಕೆಗಳಿದಾವಲ್ಲ, ಆ ಪ್ರಶ್ನೆ ಪತ್ರಿಕೆಗಳನ್ನ ತಗೊಳ್ರಿ. ಅದ್ ತಗೊಂಡು ನೀವು ಓದಿದ್ರೆ ಡೆಫಿನೆಟ್ಲಿ ನೀವು ಒಂದ್ ಹಂತಕ್ಕೆ ಹೋಗ್ತೀರಾ. ಅದು ಬೇರೆ ಮಾತೇ ಇಲ್ಲ. ಅದ್ರ ಜೊತೆಗೆ ನೀವು ಸಾಧ್ಯ ಆದ್ರೆ ಲಕ್ಷ್ಮಣ್ ಗಡೇಕರ್ ಅವರು TET ಪೇಪರ್ 1 ಪೇಪರ್ 2 ಬಿಡ್ಸಿರೋದು ಒಂದೇ ಕಡೆ ಸಿಕ್ತು ಅಂತಂದ್ರೆ ಅದು ಎನಾಲಿಸಿಸ್ ಅವ್ರೇನು ಎನಾಲಿಸಿಸ್ ಮಾಡಿರ್ತಾರಲ್ಲ, ಅದು ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅಥವಾ PST ಗೆ ಸಂಬಂಧಪಟ್ಟಂಗೆ TET ಪೇಪರ್ 1 ಗಾದ್ರೂ ಆಗಿರ್ಬೋದು. ಬಟ್ ನೀವು ಜಸ್ಟ್ ಕ್ವಶನ್ ಪೇಪರ್ ಬ್ಯಾಂಕ್ ತಗೊಳ್ಬೇಡ್ರಿ. ಕ್ವಶನ್ ಪೇಪರ್ ಎನಾಲಿಸಿಸ್ ಮಾಡಿರೋ ಕ್ವಶನ್ ಪೇಪರ್ ಬುಕ್ ನ ತಗೊಳ್ರಿ. ಯಾವ್ದೇ ಆಗಿರ್ಲಿ, ನಾ ಅವ್ರದ್ದು ಇವ್ರದ್ದು ಅಂತಂದು ಹೇಳೋದಕ್ಕಿಂತ ನೀವು ಯಾವ್ದೇ ತಗೊಂಡ್ರು ಕೂಡ ಅದು ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ಅದನ್ನ ನೀವು ತಗೊಳ್ತಾ ಹೋಗ್ರಿ. ಅದಾದ ನಂತರ ನನ್ನ ಸ್ಕೋರ್ ಕಾರ್ಡ್ ಬಂದ್ಬಿಟ್ಟು ಈ ರೀತಿ ಇತ್ತು. ಅಂದ್ರೆ ಇಷ್ಟು ನಾವು ಸ್ಕೋರ್ ಟಾರ್ಗೆಟ್ ಅನ್ನ ಇಟ್ಕೊಂಡ್ರೆ ನಾವು 120ಗೆ ರೀಚ್ ಆಗ್ಬಹುದು ಅನ್ನೋದು ನನ್ನ ಒಂದು ಊಹೆ. ಅದು ನಿಮ್ಗೆ ಏನೋ ಒಂಥರ ಅನ್ಸ್ಬಹುದೇನೋ, ಬಟ್ ನನ್ಗೇನೋ ಇಷ್ಟು ಸ್ಕೋರ್ ಮಾಡ್ಲೇಬೇಕು. ನಿಮ್ಮ ಅಹಂಕಾರ ಆದ್ರೂ ಅಂತಂದ್ ಅನ್ಕೊಳ್ರಿ ನನ್ಗೆ, ಅಥವಾ ಭ್ರಮೆ ಅಂತ ಆದ್ರೂ ಅನ್ಕೊಳ್ರಿ, ನನ್ಗೆ ನಿಮಗ್ ಬಿಟ್ಟಿರೋ ವಿಷಯ. ಬಟ್ ನನ್ನ ಟಾರ್ಗೆಟ್ ನಾನ್ ಗೈಡ್ ಮಾಡೋಂತ ಏನು ಎಸ್ಪರೆಂಟ್ಸ್ ಇದಾರಲ್ಲ, ಅವರಲ್ಲಿ ನಾನು ಇಷ್ಟು ಸ್ಕೋರ್ ಮಾಡಿಸ್ಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್, ನನ್ನ ಒಂದು ಚಾಲೆಂಜ್. ಸೊ ಹಾಗಾಗಿ ಈ ಒಂದು ಸ್ಕೋರ್ ಕಾರ್ಡ್ ನ ಇಟ್ಕೊಂಡಿದ್ದೀನಿ. ಅದು ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಆಗಲ್ಲ ಅಂತೇಳಿ ನಾನು ನೆಗೆಟಿವ್ ಯೋಚನೆ ಮಾಡಲ್ಲ. ಆಗುತ್ತೆ ಅಷ್ಟೇ ನನ್ನ ಥಿಂಕ್. ಆಗುತ್ತೆ, ಮಾಡಿಸ್ಬೇಕು, ಅದು ಫೈನಲ್ ನಂದಷ್ಟೇ. ಸೊ ಈಗ ನಾನು ಹೇಳ್ತಾ ಇರೋದೇನಂದ್ರೆ, ಕನ್ನಡದಲ್ಲಿ 28ರಿಂದ 30 ಅಂಕಗಳನ್ನ ಯಾವ ರೀತಿ ಸ್ಕೋರ್ ಮಾಡ್ಬೇಕು, ಇಂಗ್ಲಿಷ್ ಅಲ್ಲಿ 25ರಿಂದ 28, ಸೈಕಾಲಜಿಯಲ್ಲಿ 22ರಿಂದ 25. ಇಲ್ಲಿ ಯಾಕೆ ನಾನು ಡೌನ್ ಮಾಡಿದ್ನ ಅಂತಂದ್ರೆ, ಸ್ವಲ್ಪ ಡಿಫಿಕಲ್ಟ್, ಸೋರ್ಸ್ ಸಿಗೋದು, ಹುಡುಕೋದು, ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಹಾಗಾಗಿ ಈ ರೇಂಜ್ ಅನ್ನು ಇಟ್ಕೊಂಡಿದ್ದೀನಿ. ಸರ್, ಇಂಗ್ಲಿಷ್ ಅಲ್ಲಿ ಯಾವ ಆಧಾರದ ಮೇಲೆ ಇಷ್ಟು ಕಾನ್ಫಿಡೆನ್ಸ್ ಇಟ್ಕೊಂಡಿರ ಅಂತಂದ್ರೆ, ಫಸ್ಟ್ ನಮ್ಮಲ್ಲಿ ಒಂದು ನಕಾರಾತ್ಮಕತೆಯನ್ನ, ನೆಗೆಟಿವಿಟಿಯನ್ನ ತೆಗೆದು ಬಿಸಾಕ್ಬೇಕು. ನನಗೆ ಇಂಗ್ಲಿಷ್ ಬರಲ್ಲ ಅನ್ನೋದನ್ನ ತೆಗೆದು ಬಿಟ್ರೆ ಡೆಫಿನೆಟ್ಲಿ ನೀವು ಇಂಗ್ಲಿಷ್ ಅಲ್ಲಿ ಸ್ಕೋರ್ ಮಾಡ್ತೀರಾ. ಇಂಗ್ಲಿಷ್ ಬರುತ್ತೆ ಅಂತೇಳಿ ನೀವು ಒಂದ್ಸಲ ಪ್ರೀತಿ ಮಾಡಿ ನೋಡ್ರಿ, ಡೆಫಿನೆಟ್ಲಿ ನೀವು 25ರಿಂದ 28 ಅಂಕಗಳನ್ನ ತಗೊಂತೀರಾ. ಇನ್ನು ನಮ್ಮಗಳ ಫೇವ್ರೇಟ್ ಸಬ್ಜೆಕ್ಟ್ಗಳು ಅಂದ್ರೆ ನಮ್ಮ ಮೆಥಡ್ಗಳು, ಸೈನ್ಸ್ ಮಾಡಿದವ್ರಿಗೆ ಮ್ಯಾಥ್ಸ್ ಸೈನ್ಸ್ ಇಷ್ಟ ಇರುತ್ತೆ, ನಮ್ಗೆ ಸೋಷಿಯಲ್ ಸೈನ್ಸ್ ನಮ್ಗೆ ಇಷ್ಟ ಇರುತ್ತೆ. ಸೊ ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಈ ರೇಂಜ್ ಕೆಳಗೆ ಏನಾದ್ರು ಇದೀವಿ ಅಂತಂದ್ರೆ ಸ್ಕೋರ್ ಆಗಲ್ಲ. ಸೊ ಈ ರೇಂಜ್ ನ ನಾವು ಕ್ರಾಸ್ ಮಾಡ್ಬೇಕು. ಇರೋ ಟೈಮ್ ಎಷ್ಟು? 48 ಡೇಸ್. 48 ಡೇಸ್ ಅಲ್ಲಿ ನಾವು ಇಷ್ಟನ್ನ ಕವರ್ ಮಾಡ್ಕೊಂಡಿವಿ ಅಂತಂದ್ರೆ, ಅಂದ್ರೆ ಈ ಟಾರ್ಗೆಟ್ ಅನ್ನ ಇಟ್ಕೊಂಡು ನಾವು ಓದಿವಿ ಅಂತಂದ್ರೆ ಡೆಫಿನೆಟ್ಲಿ ಎಂಡ್ ಆಫ್ ದಿ ಡೇ ನಮ್ಮ ಒಂದು ಸ್ಕೋರ್ ಇಷ್ಟು ಬರೋದ್ರಲ್ಲಿ ಯಾವುದೇ ಮಾತಿಲ್ಲ. ಯಾಕಂತಂದ್ರೆ ಒಂದು ಸಲ ನಾವು ಯೋಚನೆ ಮಾಡಿ ನೋಡ್ಬೇಕಾಗತ್ತೆ, ಏನಂತಂದು ನಾವು ಇಷ್ಟು ಸ್ಕೋರ್ ಮಾಡಿದೀವ ಅಂತಂದು. ಒಂದ್ಸಲ ಇಷ್ಟು ಸ್ಕೋರ್ ಮಾಡಿದೀವಿ ಅಂತಂದು ಗೊತ್ತಾದ್ರೆ ನಾವು ಡೆಫಿನೆಟ್ಲಿ ಒಂದ್ಸಲ ಜಸ್ಟ್ ಊಹೆ ಮಾಡ್ಕೊಂಡು ನೋಡ್ರಿ, ನನ್ ಸ್ಕೋರ್ 125 ಟು 130 ರೇಂಜಿಗೆ ಬಂತು. 138 ಹೋಗೋದ್ ಕಷ್ಟ, ಅಂದ್ರೆ ಪ್ರಯತ್ನ ಪಟ್ರೆ ಕಷ್ಟ ಅಲ್ಲ. ನಾವು ಓದ್ದೇನೆ ಇಷ್ಟು ತಗೊಳ್ತೀವಿ ಅಂತಂದು ಸಾಧ್ಯ ಇಲ್ಲ. ನಾನು ಎಲ್ಲಿಯೂ ಕೂಡ ನಿಮ್ನ ಓದ್ಲಾರ್ದೆ ಈ ರೇಂಜಿಗೆ ಮುಟ್ಟಿಸ್ತೀನಿ ಅಂತ ಹೇಳಿಲ್ಲ. ನಾನು ಹೇಳ್ತಾ ಇರೋ ಪ್ರತಿ ಮಾತಲ್ಲೂ ಕೂಡ ನೀವು ಕಷ್ಟ ಪಡ್ಬೇಕಂತಾನೆ ಹೇಳ್ತಾ ಇದ್ದೀನಿ. ಸೊ ಕಷ್ಟಪಟ್ರೆ ಫಲ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಅಲ್ಲಿ ನಾನು ಇದನ್ನ ಹೇಳ್ತಾ ಇದ್ದೀನಿ. ಓದ್ಲಾರ್ದೆ ಯಾರು ಸ್ಕೋರ್ ಮಾಡಕ್ ಸಾಧ್ಯ ಹೇಳ್ರಿ? ನಾನ್ ನಿಮ್ಮನ್ನ ಓದ್ಲಾರ್ದೆ ಇಷ್ಟು ಸ್ಕೋರ್ ಮಾಡಿಸ್ತೀನಿ ಅಂತ ಹೇಳಿದಿನ? ಇಲ್ಲ. ನಾ ಹೇಳ್ತಾ ಇರೋದೇನು, ನಿಮ್ನ ಓದಕ್ ಹಚ್ಚುತ್ತೀನಿ, ಅದ್ರ ಜೊತೆಗೆ ನಿಮ್ಮಿಂದ ಈ ಸ್ಕೋರ್ ಅನ್ನ ಪಡ್ಕೊಳ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ನೀವು ನೆಗೆಟಿವ್ ಥಿಂಕ್ ಮಾಡ್ಬೇಡ್ರಿ, ಓದೋದ್ರ ಕಡೆ ಗಮನ ಕೊಡಿ. ಅದಾದ ನಂತರ ಈ ಒಂದು ಕರ್ನಾಟಕ TET ಅಲ್ಲಿ 120 ಸ್ಕೋರ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಜಸ್ಟ್ TET ಗೈಡೆನ್ಸ್ ಕೋರ್ಸ್ ಅನ್ನ ಆರಂಭ ಮಾಡ್ತಾ ಇದೀವಿ. ಇಲ್ಲಿ 1 to 1 ಗೈಡೆನ್ಸ್ ಇರುತ್ತೆ. ಯಾವುದೇ ಡೌಟ್ ಬರ್ಲಿ, ಯಾವ ರೀತಿ ಓದ್ಲಿಕ್ಕೆ ಏನ್ ಗೊಂದಲಗಳಿದೆ ಅಂತ ಸಂದರ್ಭದಲ್ಲಿ ನಮ್ ಬ್ಯಾಚ್ ಯಾರು ಸೇರ್ಕೊಳ್ತೀರಾ ಅವ್ರಿಗೆ
ಡೆಫಿನೆಟ್ಲಿ ಗೈಡೆನ್ಸ್ ಕೊಡ್ತೀವಿ, ಓದ್ಲಿಕ್ಕೆ ಹಚ್ತೀವಿ, ಪ್ರತಿ ದಿನ ಮಾನಿಟರಿಂಗ್ ಮಾಡ್ತೀವಿ, ಅದರ ಜೊತೆಗೆ ಟಾರ್ಗೆಟ್ ರೀಚ್ ಮಾಡಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸೊ ಅದು ನಮ್ಮ ಟಾರ್ಗೆಟ್. ಅದರ ಜೊತೆಗೆ ನಿಮ್ಗೆ ಈ ಒಂದು ಬ್ಯಾಚ್ ಕೋರ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಿತ್ತಂದ್ರೆ ಈ 3 ನಂಬರ್ಗಳಲ್ಲಿ ನೀವು ಯಾವ್ದಕ್ಕಾದ್ರೂ ಸಂಪರ್ಕ ಮಾಡ್ಬೋದು. ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ. ಅಲ್ಲಿ ನಿಮ್ಗೆ ಕ್ಲಾರಿಟಿ ಸಿಗದೆ ಇದ್ದಾಗ ಇಲ್ಲಿ ಇರೋ ಸರ್ಗಳ ನಿಮ್ಗೆ ಯಾರಿಗಾದ್ರೂ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅಂತಂದಾಗ ನೀವು ಮಾತಾಡ್ಬೋದು. ಸೊ ಹಾಗಾಗಿ ಈ 3 ನಂಬರ್ನ ನೋಟ್ ಮಾಡ್ಕೊಳ್ರಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗ್ಲಿಕ್ಕೆ ಅಂತಂದ್ರೆ ನೀವು ಮೆಸೇಜ್ ಮಾಡ್ಬೋದು. ಬಟ್ ನಮ್ದು ಬಂದ್ಬಿಟ್ಟು ವಿಷನ್ 120+ ಅಂತೇಳಿ ನಾವು ಫಿಕ್ಸ್ ಆಗಿದೀವಿ. ಇಂಟ್ರೆಸ್ಟ್ ಇದ್ದವರು ನೀವು ನೋಡ್ಕೊಳ್ರಿ. ಇಲ್ಲ ಅಂತಂದ್ರೆ ಜಸ್ಟ್ ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆನೂ ನಾವು ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಹೇಳ್ತಾ ಈ ಒಂದು ಕ್ಲಾಸನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಸ್ವಲ್ಪ ನನ್ಗೇನಾದ್ರೂ ಸಜೆಸ್ಟ್ ಮಾಡೋದಿದ್ರೆ ದಯವಿಟ್ಟು ನೀವು ಮೆಸೇಜ್ ಮಾಡೋದ್ರ ಮೂಲಕ ನನಗೆ ಮಾಹಿತಿಯನ್ನ. ಎಲ್ರಿಗೂ ವಂದಿಸ್ತಾ ಜೈ ಹಿಂದ್ ಜೈ ಭಾರತ್.